ಹಾಯ್ ಫ್ರೆಂಡ್ಸ್, ನಿಸರ್ಗ ಕನಿಷ್ಠ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಯಾರಿಗೆಲ್ಲ ಹಬೆ ವಡೆ ಅಂದರೆ ಸಖತ್ ಇಷ್ಟ, ಗುಬ್ಬಿ ಸೈಡ್, ನೆಲಮಂಗಲ ಸೈಡ್ ಅಂದರೆ ಯಾವಾಗಲೂ ಮಾಡ್ತಿರ್ತಾರೆ ತಿಂಡಿಗೆ. ಯಾರೆಲ್ಲ ಈ ತಿಂಡಿ ತಿಂದಿದ್ದೀರಾ ಹೇಳಿ, ಕಮೆಂಟ್ ಮಾಡಿ. ಏನೂ ಇಲ್ಲ, ಕಡಲೆಬೇಳೆ ಇರುತ್ತಲ್ಲ, ಈ ವಡೆಗೆ ನೆನಾಕ್ತೀವಲ್ಲ ಆ ಥರನೇ ಕಡಲೆಬೇಳೆನ ಒಂದು 5 ಅವರ್ ನೆನಾಕ್ಕೋಬೇಕು. 5 ಅವರ್ ನೆನಾಕ್ಬಿಟ್ಟು ರುಬ್ಕೋಬೇಕು. ಸೇಮ್ ಹಿಂಗೆ ಹಬೆ ವಡೆಗೆ ಇದಕ್ಕೆಲ್ಲ ವಡೆಗೆಲ್ಲ ಹಿಂಗೆ ರುಬ್ಕೋತೀವೋ ಹಂಗೆ ರುಬ್ಕೊಂಡು ಈರುಳ್ಳಿ ಕಟ್ ಮಾಡ್ಕೋಬೇಕು. ಈರುಳ್ಳಿಗೆ ನೋಡಿ ಒಳ್ಳೆ ಮಿಷಿನ್ ಬಂದಿದೆ. ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ಎಲ್ಲದರಲ್ಲೂ ಅವೈಲಬಲಿದೆ. ಹಿಂಗೆ ಚಿಕ್ಕದಾಗಿ ಹಿಂಗೆ ಕಟ್ ಮಾಡ್ಕೋಬೇಕು. ಅದಕ್ಕೆ ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಸಬ್ಬಕ್ಕಿ ಸೊಪ್ಪು, ಮತ್ತು ರುಬ್ಕೊಂಡಿರೋ ಕಡಲೆಬೇಳೆ, ಮತ್ತು ಒಂಚೂರು ಅಕ್ಕಿ ಹಿಟ್ಟು, ಒಂಚೂರು ಉಪ್ಪು ಎಲ್ಲ ಹಿಂಗೆ ಕಲಿಸ್ಕೋಬೇಕು. ಹದವಾಗಿ ಕಲಿಸ್ಕೋಬೇಕು. ಉಂಡೆ ಥರ ಹದವಾಗಿ ಕಲಿಸ್ಕೊಂಡು ಒಂಚೂರು ಕಾಯಿ ತುರಿ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿ, ಟೇಸ್ಟ್ ತಕ್ಕಂಗೆ ಕಾಯಿ ತುರಿ ಹಾಕಿ ಕ್ಲೀನಾಗಿ ಈ ಥರ ಕಲಿಸ್ಕೋಬೇಕು. ಕ್ಲೀನಾಗಿ, ಎಷ್ಟು ಕ್ಲೀನಾಗಿ ಅಂದರೆ ಆ ಉಂಡೆ ಕ್ಲೀನಾಗಿ ಬರಬೇಕು. ಆ ಥರ ಈ ಥರ ಕ್ಲೀನಾಗಿ ಕಲಿಸ್ಕೊಂಡು ಸೇಮ್ ಇಡ್ಲಿ ಪ್ಲೇಟಲ್ಲಿ ಹೆಂಗೆ ಇಕ್ಕೋತೀವೋ ಆ ಥರ ಹಿಂಗೆ ಇಡ್ಲಿ ಪ್ಲೇಟಲ್ಲಿ ರೌಂಡಾಗಾದ್ರು ಇಕ್ಕೋಬೋದು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಹಿಂಗೆ ಇಕ್ಕೊಂಡು ಹೋಗ್ಬೋದು. ತುಂಬ ಒಳ್ಳೆ ತಿಂಡಿ, ತುಂಬ ಪ್ರೋಟೀನ್ ಭರಿತ ತಿಂಡಿ ಇದು. ಈ ನಡುವೆ ಎಲ್ಲರೂ ದಪ್ಪ ಆಗಿಬಿಡ್ತೀವಿ ಅದು ಇದು ಅಂತ ತಿನ್ನೋದೇ ಇಲ್ಲ ವಡೆನೆಲ್ಲ. ಈ ರೀತಿ ಮಾಡ್ಕೊಂಡು ತಿನ್ನಿ, ಹಬೆ ವಡೆ ಸೂಪರಾಗಿರುತ್ತೆ. ಒಂದು 5 ಅವರ್ ನೆನಾಕಿದ್ರೆ ಕಡಲೆಬೇಳೆ ಸಾಕು. ಸೇಮ್ ವಡೆಗೆ ಹೆಂಗೆ ರುಬ್ತೀರೋ ಹಂಗೆ ರುಬ್ಕೊಂಡು ಈ ಥರ ಮಾಡ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ಈ ಥರ ಇಡ್ಲಿ ಪ್ಲೇಟಲ್ಲಿ ಈ ಥರ ಒಂದೊಂದೇ ಇಟ್ಕೊಂಡು ಹೋಗಬೇಕು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇಟ್ಕೊಂಡು ಒಂದೊಂದು ಪ್ಲೇಟ್ನೇ ಈ ಥರ ಇಕ್ಬೇಕು. ಸೇಮ್ ಇಡ್ಲಿನ ಹೆಂಗೆ ಇಕ್ತಿರೋ ಆ ಥರ ಹೀಗೆ ಒಂದೊಂದೇ ಇಟ್ಕೊಂಡು ಮೇಲೆ ಈ ಥರ ಹಿಂಗೆ ಇಕ್ಬೋದು. ಏನು ಅಂಟ್ಕೊಳ್ಳಲ್ಲ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಇಕ್ಬಿಟ್ಟು ಕ್ಲೀನಾಗಿ ಬೇಯಿಸಿದ್ರೆ ಒಂದು ಸೇಮ್ ಇಡ್ಲಿಗೆ ಹೆಂಗೆ ಬೇಯಿಸ್ತಿರೋ ಆ ಥರ ಬೇಯಿಸ್ಕೊಂಡು ತಿರ್ಗಾ ತೆಗ್ದು ನೋಡಬೇಕು, ಮುಟ್ಟು ನೋಡಬೇಕು ಏನಾದ್ರು ಮೆತ್ತಗಿದೆಯಾ ಇಲ್ವಾ ಅಂತ. ಸೇಮ್ ಅದೇ ಥರ ತಿರ್ಗಾ ಇಕ್ಕಿ ಕ್ಲೋಸ್ ಮಾಡಿ ಏನೋ ಬೆಂದಿಲ್ಲ ಅಂದರೆ ಬೇಯಿಸ್ಕೊಂಡು ಸೇಮ್ ಇಡ್ಲಿ ಥರನೇ ಬೇಯಿಸ್ಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ. ವಡೆ ತಿಂದಿಲ್ದವರು, ಅಯ್ಯಪ್ಪ ಎಣ್ಣೆ ತಿನ್ನೋಕ್ಕಾಗಲ್ಲಪ್ಪ ಅಂದವರು ಈ ಥರ ಹಬೆ ವಡೆನ ಮಾಡ್ಕೊಂಡು ತಿನ್ಬೋದು. ಈ ಹಬೆ ವಡೆಗೆ ಚಟ್ನಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ. ಒಬ್ಬೊಬ್ರು ಮೊಸರು ಹಾಕ್ಕೊಂಡು ತಿಂತಾರೆ, ಒಬ್ಬೊಬ್ರು ಟೇಸ್ಟು ಒಂದೊಂದು ಥರ. ಆದರೆ ಚಟ್ನಿ ಏನು ಚಟ್ನಿ ಅಂದರೆ ಈ ಕಾಯಿ ಚಟ್ನಿ ಅಂತೂ ಸೂಪರಾಗಿರುತ್ತೆ ಕಾಂಬಿನೇಷನು. ಇದನ್ನು ಆದಷ್ಟು ಈ ಬೆಳಿಗ್ಗೆ ಹೊತ್ತು ಮಾಡಿಕೊಂಬಿಟ್ರೆ ಈವ್ನಿಂಗ್ವರೆಗೂ ತಿಂತಾನೇ ಇರ್ತೀವಿ, ಹೋಗೋ ಬರೋ ತಿಂತಾನೇ ಇರ್ತೀವಿ. ಅಷ್ಟು ರುಚಿಕರವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಕಮೆಂಟ್ ಮಾಡಿ ಟ್ರೈ ಮಾಡಿಬಿಟ್ಟು. ಯಾರ ಮನೆಯಲ್ಲೆಲ್ಲ ಈ ಹಬೆ ವಡೆ ಮಾಡಿದಾರೋ ಕಮೆಂಟ್ ಮಾಡಿ. ಜಾಸ್ತಿ ಗುಬ್ಬಿ ಸೈಡು, ತುಮಕೂರು ಸೈಡೆಲ್ಲ ಮಾಡ್ತಾರೆ ನೋಡಿ. ಈ ಈರುಳ್ಳಿ ಮಿಷಿನ್ ಬಂದಿರೋದಕ್ಕೆ ಬೇಗ ಆಗೋಗುತ್ತೆ. ಎಷ್ಟು ನುಣ್ಣಗಾಗುತ್ತೆ ಅಂದರೆ ನಾವು ಎಷ್ಟು ದಪ್ಪದು ಹಾಕಿದ್ರೂ ಎಷ್ಟು ಕ್ಲೀನಾಗಿ ನುಣ್ಣಗಾಗೋಗುತ್ತೆ. ರೊಟ್ಟಿಗೆ ಇದಕ್ಕೆಲ್ಲ ನಾವು ಆರಾಮಾಗಿ ಇದರಲ್ಲಿ ಇದು ಮಾಡ್ಕೋಬೋದು. ಆಗ್ರೋ ಅಂತ ಕಂಪ್ನಿಲು ಬಂದಿರುತ್ತೆ. ಇದು ಬೇಕು ಅಂದರೆ ಪ್ರಾಡಕ್ಟು ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ.